ಆನೇಕಲ್ ತಾಲೂಕಿನ ದಾಸನಾಪುರ ಗೇಟ್ ಬಳಿಯಲ್ಲಿ ಆಯೋಜನೆ ಮಾಡಲಾಗಿದ್ದ ಕಾರ್ಯಕ್ರಮದಲ್ಲಿ ಆನೇಕಲ್ ತಾಲೂಕು ಪಂಚಾಯಿತಿಯ ಮಾಜಿ ಸದಸ್ಯರು ಹಾಗೂ ಗಡಿನಾಡ ಕಲಾವಿದರ ಸಂಘದ ಅಧ್ಯಕ್ಷರಾದ ಬಳ್ಳೂರು ಎನ್ಎಂಆರ್ ಮಂಜುನಾಥ್ ರೆಡ್ಡಿರವರು ತಮ್ಮ ಹುಟ್ಟುಹಬ್ಬವನ್ನು ಸ್ನೇಹಿತರ ಹಾಗೂ ಹಿತೈಷಿಗಳ ಜೊತೆಗೂಡಿ ಆಚರಿಸಿಕೊಂಡರು. ಇನ್ನು ಇದೇ ಸಂದರ್ಭದಲ್ಲಿ ಸ್ನೇಹಿತರು ಹಾಗೂ ಹಿತೈಷಿಗಳು ಎನ್ಎಂಆರ್ ಮಂಜುನಾಥ ರೆಡ್ಡಿರವರಿಗೆ ಹೂವಿನ ಹಾರ ಹಾಕಿ ಸಿಹಿ ಹಂಚಿ ಹುಟ್ಟುಹಬ್ಬಕ್ಕೆ ಶುಭಾಶಯಗಳನ್ನು ತಿಳಿಸಿದರು. ಇನ್ನು ಕಾರ್ಯಕ್ರಮದಲ್ಲಿ ಸ್ನೇಹಿತರು, ಹಿತೈಷಿಗಳು ಮತ್ತು ಬಳ್ಳೂರು ಗ್ರಾಮಸ್ಥರು ಭಾಗವಹಿಸಿದ್ರು. ಎನ್ಎಂಆರ್ ಹಿರಿ ನಾಟಕ ಮಂಡಳಿಗೆ ಹಿರಿಯರು. ಸುಮಾರು 30 ವರ್ಷಗಳಿಂದ ಅವರು ಈ ನಾಟಕ ಅನ್ನುವ ಕುರುಕ್ಷೇತ್ರ ಎನ್ನುವ ನಾಟಕವನ್ನು ನಡೆಸ್ಕೊಂಡು ಬಂದಿರ್ತಾರೆ. ತಾಲೂಕು ಮಟ್ಟದಲ್ಲಿ, ಸ್ಟೇಟ್ ಮಟ್ಟದಲ್ಲಿ ಕಲ್ಕಟ್ಟ ಮತ್ತು ಸಹ ಹೋಗಿರ್ತಾರೆ. ಅವರಿಗೆ ಈ 48ನೇ ವರ್ಷದ ಹುಟ್ಟುಹಬ್ಬದ ಶುಭಾಶಯಗಳು. ಊರಲ್ಲಿ ಮೊದಲೇ BJPಯಲ್ಲಿ TP ಆಗಿದ್ದರು. ಅವರು ಐಶ್ವರ್ಯವಾಗ ಆನಂದವಾಗ ಬದುಕಲಿ ಅಂತ ನಮ್ಮ ಕಡೆಯಿಂದ ವಿನಂತಿ. ನಮ್ಮೆಲ್ಲರ ನೆಚ್ಚಿನ ಸ್ನೇಹಿತರು, ನಾಯಕರು ಆದಂಥ ಮಾಜಿ ತಾಲೂಕು ಪಂಚಾಯಿತಿ ಸದಸ್ಯರು ಮತ್ತು ಉಪಾಧ್ಯಕ್ಷರಾದಂಥ ಸನ್ಮಾನ್ಯ ಎನ್ಎಂಆರ್ ಮಂಜುನಾಥರವರ 48ನೆಯ ಹುಟ್ಟುಹಬ್ಬದ ಪ್ರಯುಕ್ತ ಈ ದಿನ ನಾವು ಗ್ರಾಮಸ್ಥರು, ಸ್ನೇಹಿತರು ಮತ್ತು ಅವರ ಅನೇಕ ಬೆಂಬಲಿಗರು ಮತ್ತು ಅವರ ಕಲಾಭಿಮಾನಿಗಳು ಎಲ್ಲ ಸೇರಿಕೊಂಡು ಇವತ್ತು ಅವರ ಹುಟ್ಟುಹಬ್ಬವನ್ನು ಆಚರಣೆ ಮಾಡಿದ್ದೀವಿ. ಅವರಿಗೆ ದೇವರು ಆರೋಗ್ಯ ಐಶ್ವರ್ಯ ಕೊಟ್ಟು ಸದಾಕಾಲ ಇದೇ ಥರ ಅವರು 3 ವರ್ಷ ಹುಟ್ಟುಹಬ್ಬವನ್ನು ಸ್ನೇಹಿತರ ಜೊತೆಯಲ್ಲಿ ಆಚರಿಸ್ಲಿ ಅಂತ ಹೇಳ್ತಾ, ಮುಂದಿನ ದಿನಗಳಲ್ಲಿ ಅವರು ಇನ್ನೂ ಸಮಾಜದ ಕೆಲಸಗಳನ್ನು ಮಾಡಲಿ ಅಂತ ಹೇಳ್ತಾ ಅವ್ರಿಗೆ ದೇವರು ಆರೋಗ್ಯವನ್ನು ಕೊಡಲಿ ಅಂತ ಹೇಳಿ ಈ ಸಂದರ್ಭದಲ್ಲಿ ತಿಳಿಸ್ತಾ ಇದ್ದೇನೆ. ಗಡಿನಾಡು ಗ್ರಾಮ ಪಂಚಾಯತಿ ಅಧ್ಯಕ್ಷರು ಎನ್ಎಂಆರ್ ಮಂಜುನಾಥಣ್ಣವರಿಗೆ ಆರೋಗ್ಯ ಆಯುಷ್ಯ ಕೊಟ್ಟು
ಹೆಚ್ಚೆಚ್ಚಿನ ಕಾರ್ಯಕ್ರಮ ಭಾಗವಹಿಸಲಿ. ಇನ್ನು ಮುಂದೆ ಹಿಂಗೆ ಯಶಸ್ವಿ ಅವ್ರ ಪ್ರಗತಿ ನಡ್ಕೊಂಡು ಹೋಗಲಿ ಅಂತೇಳಿ ಅವ್ರಿಗೆ ಶುಭ ಹಾರೈಸ್ತಾ ಇದ್ದೀವಿ. ನಮ್ಮ NMR ಮಂಜುನಾಥ ಅವರಿಗೆ ದೇವರು ಚೆನ್ನಾಗಿ ಆರೋಗ್ಯ ಐಶ್ವರ್ಯ ಕೊಡಲಿ. ನಮ್ಮ ಕಲಾವಿದನು, ನಮ್ಮ ಬಳ್ಳೂರಿಗೆ ದೊಡ್ಡ ಕಲಾವಿದಂದರೆ ಅವರೇ. ಎಲ್ಲರಿಗೂ ಬರಲ್ಲ ಇದು ಕಲೆ, ಎಲ್ಲರಿಗೂ ಬರಲ್ಲ, ಯಾರ ಮನೆಗೆ ಹೊತ್ಕೊಂಡೋಗಲ್ಲ ಕಲೆನ, ಯಾರ ಮನೆಗೆ ಹೊತ್ಕೊಂಡೋಗಲ್ಲ. ಅವ್ರಿಗೆ ಇನ್ನೂ ಚೆನ್ನಾಗಿ ಕಲೆ ಉತ್ಪತ್ತಿ ಕೊಡಲಿ ದೇವರು, ಭಗವಂತ ಆರೋಗ್ಯ ಐಶ್ವರ್ಯ ಕೊಡಲಿ ಅಂದ್ಬಿಟ್ಟು ನಾನು ದೇವ್ರ ಹತ್ರ ಬೇಡ್ಕೊತಾ ಇದ್ದೀನಿ. ನಮ್ಮ ಮಾಯಿಸಂದ್ರ ಮುತ್ತಲಮ್ಮ ದೇವಸ್ಥಾನದ ಸದಸ್ಯರಾಗಿ NMR ಮಂಜು ಅವರು ಮತ್ತು ತಾಲೂಕು ಪಂಚಾಯಿತಿ ಮಾಜಿ ಅಧ್ಯಕ್ಷ, ಮಾಜಿ ಸದಸ್ಯರಾಗಿ ಹಲವಾರು ಕಾರ್ಯಕ್ರಮಗಳನ್ನು ಎಲ್ಲ ಊರುಗಳಲ್ಲಿ ಸಹ ಡ್ರಾಮಾ ಮತ್ತು ಸಮಾಜ ಸೇವೆಗಳನ್ನು ಮಾಡುತ್ತಾ ಈ ಒಂದು ಹುಟ್ಟುಹಬ್ಬ ಶುಭಾಶಯಗಳನ್ನು ನಾವು ಸಹ ಕೋರ್ತಾ ಇದ್ದೀವಿ. ಅವರಿಗೆ ದೇವರು ಆಯುಷು ಆರೋಗ್ಯ ಎಲ್ಲ ಕೊಡಲಿ ಅಂತ ಪ್ರಾರ್ಥನೆ ಮಾಡಿದ್ರು. ಅವರು ಡ್ರಾಮಾದಲ್ಲಿ ದೊಡ್ಡ ಕಲಾವಿದರು. 48ನೇ ಹುಟ್ಟುಹಬ್ಬ ಶುಭಾಶಯಗಳು ಅವರಿಗೆ ಧನ್ಯವಾದಗಳು. ಶಾಂತಮ್ಮ ಮತ್ತು ನಮ್ಮ ನಾಗರಾಜ ರೆಡ್ಡಿಯವರ ಏಕೈಕ ಸುಪುತ್ರ, ನಮ್ಮ ಬಳ್ಳೂರಿನ ಮಾಜಿ ಗ್ರಾಮ ಪಂಚಾಯಿತಿ ಸದಸ್ಯ ಹಾಗೂ ನಮ್ಮ ಹೆಸರಾಂತ ಆನೇಕಲ್ಲಲ್ಲ, ನಮ್ಮ ಕರ್ನಾಟಕದಲ್ಲಿ ಅತ್ಯಂತ ಪೌರಾಣಿಕ ನಾಟಕಗಳಲ್ಲಿ ಹೆಸರಾಂತ ಕಲಾವಿದರು ಆದ ಸಾಮ್ರಾಟ್ NMR ಅವರ ಈ ದಿನ ಜನ್ಮದಿನ. 48ನೇ ವರ್ಷದ ಹುಟ್ಟುಹಬ್ಬದ ಶುಭಾಶಯಗಳನ್ನು ನಾನು ಅವರು ಒಳ್ಳೆ ದೇವರು ಆಶೀರ್ವಾದ ಯಾವಾಗಲೂ ಅವ್ರಿಗೆ ಆರೋಗ್ಯ ಐಶ್ವರ್ಯ ಮತ್ತು ಇನ್ನೂ ಹೆಚ್ಚು ಸೇವೆ, ಜನಪರವಾದ ಸೇವೆಗಳು ಮತ್ತು ಸಮಾಜಮುಖೇನ ಕೆಲಸಗಳು ನಮ್ಮ ಬಳ್ಳೂರು ಗ್ರಾಮ ಪಂಚಾಯಿತಿಯಲ್ಲಿ ಮತ್ತು ಆನೇಕಲ್ ತಾಲೂಕಲ್ಲಿ, ನಮ್ಮ ಬೆಂಗಳೂರು ನಗರ ಜಿಲ್ಲೆಯಲ್ಲಿ ಯಥೇಚ್ಛವಾಗಿ ಕೆಲಸ ಮಾಡಲಿ, ದೇವರವ್ರಿಗೆ ಆರೋಗ್ಯ ಐಶ್ವರ್ಯ ನೀಡಲಿ ಅಂತ ನಮ್ಮ ಮಾಜಿ ZP ನಾರಾಯಣ ಸ್ವಾಮಿಯವರು ಮತ್ತು ರವಿಯವರು, ನಾನು, ನಮ್ಮ ಅಶೋಕ್ ರೆಡ್ಡಿಯವರು, ನಮ್ಮ ಕಿರಣ್ ಅವರು, ನಮ್ಮ ದಾಸನಪುರದ DK ಶ್ರೀನಿವಾಸ್ ಅವರು ಮತ್ತು ಮುನಿರೆಡ್ಡಿಯವರು ಮತ್ತು ನಮ್ಮ ಸಹೋದರರಾದ GMR ಅವರು ಎಲ್ಲರೂ ಈ ಒಂದು ಚಿನ್ನಪ್ಪನವರು ಈ ಒಂದು ಕೂಟದಲ್ಲಿ, ಕೇಬಲ್ ಮಂಜುನವರು ಅವರು ಮತ್ತು ನಮ್ಮ ಎಲ್ಲ ಚಂದ್ರಾರೆಡ್ಡಿಯವರು ಮತ್ತು ಬಾಬು ರೆಡ್ಡಿಯವರು ಮತ್ತು ನಮ್ಮ ವೇಣುವರು ಮತ್ತು ನಮ್ಮ ವಸಂತ ರೆಡ್ಡಿಯವರು, ಎಲ್ಲ ವೀರಭದ್ರ ಅವರು ಎಲ್ಲ ಈ ಒಂದು ಎಲ್ಲ ಅಣ್ತಮ್ಮನ ರೀತಿಯಲ್ಲಿ ಒಳ್ಳೆ ಔತಣ ಕೂಟವನ್ನು ಇವತ್ತು ಏರ್ಪಡಿಸಿರುವ ನಮ್ಮ NMR ಅವರಿಗೆ ಹುಟ್ಟುಹಬ್ಬದ ಆರ್ಥಿಕ ಶುಭಾಶಯಗಳನ್ನು ನಾನು ಕೋರ್ತಾ ಇದ್ದೆ. ನನ್ನ ಆತ್ಮೀಯ ಸ್ನೇಹಿತ, ನನ್ನ ಚಡ್ಡಿ ದೋಸ್ತು, ಗಡಿನಾಡು ಕಲಾವಿದರ ಸಂಘದ ಆನೇಕಲ್ ತಾಲೂಕಿನ ಅಧ್ಯಕ್ಷರಾದ NMR ಮಂಜುನಾಥ್ರವರಿಗೆ ಹುಟ್ಟುಹಬ್ಬದ ಶುಭ ದಿನ. ಈ ಶುಭ ದಿನದಂದು ನಮ್ಮ ಸ್ನೇಹಿತನ ಬಗ್ಗೆ ಒಂದೆರಡು ಮಾತನ್ನ ಹೇಳೋಕ್ಕೆ ಇಚ್ಛೆಪಡ್ತೀನಿ. ಆತನಿಗೆ ಈ ಕಲೆ ಅನ್ನೋದು ಅವರು ತಂದೆಯವ್ರ ಕಡೆಯಿಂದ ಬಂತು. ಅದನ್ನು ನಮಗೆಲ್ಲ ಒಂದು ಹಬ್ಬಿಸಿ ಅದನ್ನು ಕಿಚ್ಚೊತ್ತಿಸ್ತಾ ಇದ್ದಾರೆ. ಯುವಕರಲ್ಲಿ ಆ ಕಲೆ ಅನ್ನೋದೇನಿದೆ ಅದನ್ನೆಲ್ಲ ಹಚ್ಚಿ ಆ ಕಲೆಯೆಲ್ಲ ನಶಿಸೋಗಂಥ ಕಾಲದಲ್ಲಿ ಅವರು ಎಲ್ಲರಿಗೂ ಒಂದು ಕಲೆಯನ್ನು ಕಿಚ್ಚನ್ನು ಹತ್ತಿಸಿ ನಮಗೆಲ್ಲ ಕಲೆನ ಉಳಿಸಿ ಬೆಳೆಸಿ ಹೋಗೋದಕ್ಕೆ ಸಹಕಾರ ಕೊಟ್ಟು ಮಾರ್ಗದರ್ಶನ ಎಲ್ಲನೂ ನಾವೊಂದು ನಾಟಕ ಆಡಬೇಕಂದ್ರೆ ಒಂದು ಮ್ಯೂಸಿಕ್ಕಿಂದ ಹಿಡಿದು ವಾದ್ಯದಿಂದ ಹಿಡಿದು ನಮ್ಮ ಮಾಸ್ಟರ್ನ ಎಲ್ಲರನ್ನೂ ಅರೇಂಜ್ ಮಾಡಿಸಿ ಮುಂದೆ ನಿಂತು ಆಡಿಸ್ತಾರೆ. ಇನ್ನೂ ಅವ್ರಿಗೆ ಒಂದು 100 ವರ್ಷ ದೇವರು ಆಯುಷ್ಯ ಕೊಟ್ಟು ಕಾಪಾಡಲಿ ಅಂತ ಆ ಭಗವಂತನಲ್ಲಿ ಪ್ರಾರ್ಥನೆ ಮಾಡ್ಕೊಳ್ತೀನಿ. ಗಡಿನಾಡು ರಂಗಭೂಮಿ ಕಲಾವಿದರ ಅಧ್ಯಕ್ಷರಾದಂಥ ಮಂಜುನಾಥ ರೆಡ್ಡಿಯವರಿಗೆ ಹುಟ್ಟುಹಬ್ಬದ ಆರ್ಥಿಕ ಶುಭಾಶಯಗಳು. ನಮ್ಮ ಈ ತಾಲೂಕಲ್ಲಿ ಸ್ವಲ್ಪ ಕಲೆಗೆ ಈಗಲೂ ಸ್ವಲ್ಪ ಬೆಲೆ ಅಂದರೆ ಅದು ನಮ್ಮ ಮಂಜುನಾಥ ರೆಡ್ಡಿ ಅಂತ ಹೇಳಿದ್ರೂ ತಪ್ಪಾಗಲ್ಲ. ಎಲ್ಲರಲ್ಲೂ ಹಿರಿಯರು ಎಲ್ಲರಲ್ಲೂ ಕಲೆ ಎಂಬ ಕಿಚ್ಚನ್ನು ಹತ್ತಿಸಿ ಕಲೆಯನ್ನು ತುಂಬ ಅತಿ ವೇಗವಾಗಿ ಅವರು ವಿಜೃಂಭಣೆ ಥರ ಆಚರಿಸ್ತಾ ಇದ್ದಾರೆ. ಒಂದು ಹಬ್ಬದ ಥರ ಯಾವುದೇ ಒಂದು ಗ್ರಾಮದಲ್ಲಿ ಆದ್ರೂ ಒಂದು ಕಲೆಗೆ ಪ್ರೋತ್ಸಾಹ ಕೊಟ್ಟು ಅದನ್ನು ಆಚರಿಸ್ತಾ ಇದ್ದಾರೆ. ಇನ್ನು 100 ವರ್ಷಗಳ ಕಾಲ ಅವ್ರು ಇದೇ ರೀತಿ ಇರಲಿ ಅಂತ ಕೇಳ್ತಾ, ಧರ್ಮಸ್ಥಳ ಮಂಜುನಾಥ ಸ್ವಾಮಿಯ ಕೃಪೆ ಅವ್ರ ಮೇಲೆ ಸದಾ ಇಲ್ಲ ಅಂತ ಹೇಳ್ತಾ ಅವ್ರಿಗೆ ಮತ್ತೊಮ್ಮೆ ನಮ್ಮ ಮಂಜುನಾಥ ರೆಡ್ಡಿಯವರಿಗೆ ಹುಟ್ಟುಹಬ್ಬದ ಆರ್ಥಿಕ ಶುಭಾಶಯ ಕೋರಕ್ಕೆ ಇಷ್ಟಪಡ್ತೀನಿ. NMR ಮಂಜುನಾಥ ರೆಡ್ಡಿಯವರು ಗಡಿನಾಡು ಅಧ್ಯಕ್ಷರಾದ
ನಮ್ಮ ಆನೇಕಲ್ ತಾಲೂಕು ಗಡಿನಾಡಿನಲ್ಲಿ ಕಲೆಯಲ್ಲಿ ತುಂಬ ಪ್ರೋತ್ಸಾಹ ಕೊಡುವವರು ಅಂದರೆ ಅವರು ಮಂಜುನಾಥ್ ರೆಡ್ಡಿ ಅವರೇ. ಎಲ್ಲ ಕೆಲಸ ಬಿಟ್ಟು ತೋಟದ ಕೆಲಸ ಆಗಿರ್ಬೋದು, ಅವ್ರ ಬಿಸ್ನೆಸ್ ಆಗಿರ್ಬೋದು, ಬೇರೆ ಏನೇ ಕೆಲಸ ಇರ್ಬೋದು, ಕಲೆ ಅಂತ ಬಂದಾಗ 90% ಕಲೆಗೆ ಪ್ರೋತ್ಸಾಹ ಕೊಡೋದು. ಇನ್ನು 10% ಮಾತ್ರ ಏನಿದ್ರು ಅವ್ರ ಕೆಲಸ, ಅವರು ಜೀವನದಲ್ಲಿ ಅದು ಅವೆಲ್ಲ ನಾವು ಹೇಳೋಂಗಿಲ್ಲ. ಅಷ್ಟು 10% ಮಾತ್ರ. ಕಲೆಗೆ 90% ಅವರು ಪ್ರೋತ್ಸಾಹ ಕೊಡೋದಂದರೆ ಅವರು NMR ಮಂಜುನಾಥ್ ರೆಡ್ಡಿ ಅವರು ಗಡಿನಾಡು ಅಧ್ಯಕ್ಷರಂತ ಅವ್ರಿಗೆ ಮೊದಲೇ ಅವ್ರಿಗೆ ನೇಮಕ ಮಾಡಿದ್ದಾರೆ, ಅವ್ರಿಗೆ ಪ್ರೋತ್ಸಾಹ ಕೊಟ್ಟಿದ್ದಾರೆ. ಅವ್ರಿಗೆ ಭಗವಂತನು ನಮ್ಮ ಗುರುಗಳಾದ ಮಾದೇವಪ್ಪನವರು ಅವರು ನಮಗೆ ಅವರ ಹುಟ್ಟದ ಹಬ್ಬಕ್ಕೆ ಆಚರಿಸಕ್ಕೆ ಬಂದಿದ್ದಾರೆ. ನನಗೆ ತುಂಬ ಹೃದಯಪೂರ್ವಕ ಅವರಿಗೆ ಅಭಿನಂದನೆ ಹೇಳ್ತಾ ಇದ್ದೀನಿ. ಆಮೇಲೆ ಬಂಗಾರಣ್ಣವರು ಅವ್ರಿಗೆ ಭಗವಂತ ಆಯುಷ್ ಆರೋಗ್ಯ ಎಲ್ಲ ಕೊಟ್ಟು ಅವರಿಗೆ ಆಶೀರ್ವಾದ ಮಾಡಲಿ ಅಂತ ನನಗೆ ಮನವಿ ಮಾಡ್ತಾ ಇದ್ದೀನಿ. ನಮಸ್ಕಾರ. ಈ ದಿವಸ ನಮ್ಮ NMR ಮಂಜು ಅವರ 48ನೇ ಹುಟ್ಟುಹಬ್ಬ. ಆದರೆ 48ನೇ ಹುಟ್ಟುಹಬ್ಬ ಆದ್ರೂ ನಮ್ಮ ಬಳ್ಳೂರು ಗ್ರಾಮದಲ್ಲಿ 35 ವರ್ಷದಿಂದ ಸತತವಾಗಿ ಶ್ರೀರಾಮನವಮಿ ಹಬ್ಬದ ಪ್ರಯುಕ್ತ ನಾಟಕ ಇಡೀ ಕರ್ನಾಟಕದಲ್ಲಿ ಎಲ್ಲ ಕಡೆನೂ ನಾಟಕ ತಪ್ಪಿದ್ರೂ ನಮ್ಮ ಬಳ್ಳೂರು ಗ್ರಾಮದಲ್ಲಿ 35 ವರ್ಷದಿಂದ ಸತತವಾಗಿ ನಾಟಕವನ್ನು ಪ್ರೋತ್ಸಾಹವನ್ನು ಕೊಟ್ಟು ಊರಿನ ಜನಗಳನ್ನು ಒಗ್ಗೂಡಿಸಿ ಅದೆಷ್ಟೇ ಕಾರ್ಯ ಕೆಲಸಗಳಿದ್ರೂ ಮುಂದೆ ಬಂದು ನಾನು ನಾಟಕವನ್ನು ಈ ಕಲೆಯನ್ನು ಇಡೀ ಕರ್ನಾಟಕಕ್ಕೆ ತೋರಿಸಬೇಕು ಅಂತ ಹೆಚ್ಚಿನ ಪ್ರೋತ್ಸಾಹ ಕೊಟ್ಟು ಇಡೀ ತಾಲೂಕು ಮಟ್ಟದಲ್ಲಿ, ರಾಜ್ಯ ಮಟ್ಟದಲ್ಲಿ, ಕೇಂದ್ರ ಮಟ್ಟದಲ್ಲಿ ಸತತ ಪ್ರಯತ್ನ ಮಾಡಿ ಕಲೆಯನ್ನು ಶಾಶ್ವತವಾಗಿ ಉಳಿಸಿದಂಥವರು ನಮ್ಮ NMR ಮಂಜು ಅವರು. ಈ ಕಲೆ ಪೂರ್ವ ಕಾಲದಿಂದಲೂ ಬರುತ್ತದೆ, ಆದರೆ ಇನ್ನು ಕಲೆಗೆ ಹೆಚ್ಚಿಗೆ ಪ್ರೋತ್ಸಾಹ ಕೊಟ್ಟು ಜನಗಳಿಗೆ ಪ್ರೋತ್ಸಾಹ ಕೊಟ್ಟು ಕಲೆಯನ್ನು ಶಾಶ್ವತವಾಗಿ ಉಳಿಸ್ಬೇಕಂತ ನಮ್ಮೆಲ್ಲರ ಆರೈಕೆ ಬಯಕೆ. ಅವರಿಗೆ 100 ವರ್ಷ ಆರೋಗ್ಯ ಐಶ್ವರ್ಯ ಕೊಡಲಿ ಅಂತ ನಮ್ಮ ಮಾತು. ಏನು ನಮ್ಮ ಹಿರಿಯ ಮುಖಂಡರು NMR ಮಂಜಣ್ಣವರು 48ನೇ ಹಬ್ಬದ ಹುಟ್ಟುಹಬ್ಬವನ್ನು ಇವತ್ತು ಆಚರಿಸ್ಕೊಂಡಿದ್ದಾರೆ. ಅವರಿಗೆ ದೇವರು ಆರೋಗ್ಯ ಐಶ್ವರ್ಯ ಐಶ್ವರ್ಯಗಳನ್ನು ಕೊಟ್ಟು ಅವ್ರನ್ನ ಕಾಪಾಡಲಿ ಎಂದು ಕೇಳ್ಕೊಂಡಿದ್ದೇವೆ. ಅದೇ ಥರ ಇವತ್ತು ಏನಾದರೂ ನಮ್ಮ ತಾಲೂಕಿನಲ್ಲಿ ಮತ್ತು ಜಿಲ್ಲೆ ಮಟ್ಟದಲ್ಲಿ ಏನು ನಮ್ಮೂರಿನಿಂದ ಒಬ್ಬ ಕಲಾವಿದರಿದ್ದಾರೆ ಅಂದರೆ ಇವತ್ತು ನಮ್ಮ NMR ಮಂಜಣ್ಣವರು. ಅವರು ನಮ್ಮಂಥ ಯುವ ಪ್ರತಿಭೆಗಳನ್ನೆಲ್ಲ ಗುರುತಿಸಿ ಇವತ್ತು ಎಲ್ಲ ನಾಟಕಗಳಲ್ಲೇ ಹಾಡಿಸೋದಾಗಲಿ, ನಾವು ಆಗೋದಿಲ್ಲ ಅಂದರೆ ಆಗ್ತೀರ ಅಂತ ಹುಟ್ಟುಂಬಿಸಿ ಇವತ್ತು ನಮ್ಮನ್ನು ಒಂದು ಕಲಾವಿದನಾಗಿ ಮಾಡಿರ್ತಾರೆ. ಅವ್ರಿಗೂ ಧನ್ಯವಾದಗಳು ಹೇಳ್ತೀನಿ. ಇವರು ಇದೇ ಥರ ಇನ್ನೊಂದಷ್ಟು ಪ್ರತಿಭೆಗಳು ಬಿಂಬಿಸಲಿ, ಇನ್ನೊಂದಷ್ಟು ಜನಕ್ಕೆ ಪ್ರೋತ್ಸಾಹ ಕೊಡಲಿ, ಇನ್ನೊಂದಷ್ಟು ನಾಟಕಗಳು ಹಾಡಿಸ್ಲಿ. ಮತ್ತು ಅನೇಕ ಹಳ್ಳಿಗಳಲ್ಲಿ ಈಗ ಅವರು ಹೋಗಿ ಆ ನಾಟಕವನ್ನು ಹಾಡ್ತಾ ಇದ್ದಾರೆ, ಮತ್ತು ತಾಲೂಕು ಮಟ್ಟಗಳಲ್ಲಿ ಹಾಡಿಸ್ತಾ ಇದ್ದಾರೆ, ಸ್ಪರ್ಧಾತ್ಮಕಗಳಲ್ಲಿ ಭಾಗವಹಿಸ್ತಾ ಇದ್ದಾರೆ. ಅವ್ರಿಗೆ ಇನ್ನೂ ದೇವರು ಒಳ್ಳೇದು ಮಾಡಲಿ ಅಂತ ಈ ಹುಟ್ಟುಹಬ್ಬದ ಪ್ರಯುಕ್ತವಾಗಿ ಅವರಿಗೆ ಇನ್ನೂ ದೇವರು ಆಯುಷ್ ಆರೋಗ್ಯ ಐಶ್ವರ್ಯಗಳನ್ನು ಕೊಟ್ಟು ಕಾಪಾಡಲಿ ಅಂತ ನಮ್ಮಲ್ಲಿ ದೇವರನ್ನು ಕಳ್ಕೊಳ್ಕೊಳ್ತೇನೆ. NMR ಮಂಜುನಾಥ್ ರೆಡ್ಡಿ ಅವರು ನಮ್ಮ ಆತ್ಮೀಯರು, ಸ್ನೇಹಿತರು. ಅವರು ಗಡಿನಾಡು ನಾಟಕ ಸಂಘದ ಅಧ್ಯಕ್ಷರು ಹಾಗೂ ಮಾಜಿ ತಾಲೂಕು ಪಂಚಾಯಿತಿ ಸದಸ್ಯರು. ಇವರು ಹುಟ್ಟುಹಬ್ಬವನ್ನು 48ನೇ ವರ್ಷದ ಹುಟ್ಟುಹಬ್ಬವನ್ನು ತುಂಬ ಅದ್ದೂರಿಯಾಗಿ ಆಚರಿಸ್ಕೊತಾ ಇದ್ದಾರೆ. ಅವರಿಗೆ ದೇವರು ಭಗವಂತನಾದ ಅವರಿಗೆ ಅಷ್ಟೈಶ್ವರ್ಯ ಭಾಗ್ಯ, ಆರೋಗ್ಯ ಭಾಗ್ಯ, ಜ್ಞಾನ ಎಲ್ಲನೂ ಸರಿಯಾಗಿ ಕೊಟ್ಟು ಕಾಪಾಡಲಿ ಅಂತ ಈ ಮೂಲಕ ಅವ್ರಿಗೆ ಆಶೀರ್ವಾದನ ವಿಶ್ವಾಸ ತಿಳಿಸ್ತಾ ಇದ್ದೀವಿ. ಧನ್ಯವಾದಗಳು. ಈ ದಿನ ನಮ್ಮ ಬಳ್ಳೂರು ಗ್ರಾಮ ನಮ್ಮ ವೀರಭದ್ರಪ್ಪರ ತೋಟದಲ್ಲಿ ನಮ್ಮ ಸ್ನೇಹಿತರೆಲ್ಲ ನಿನ್ನೆ ದಿವಸ ಹುಟ್ಟುಹಬ್ಬನ ಇಲ್ಲಿ ಆಚರಣೆ ಮಾಡಬೇಕಂತ ಅವ್ರು ಕೇಳ್ಕೊಂಡಾಗ ಸರಿ ಅವ್ರಿಗೆಲ್ಲರಿಗೂ ಮಾತಿಗೆ ಹೋಗುಟ್ಟಿ ಈ ದಿನ ಇಲ್ಲಿ ನಮ್ಮ ವೀರಭದ್ರಪ್ಪ ತೋಟದಲ್ಲಿ ನನ್ನ ಒಂದು ಹುಟ್ಟುಹಬ್ಬವನ್ನು ನನ್ನ ಬಳ್ಳೂರು ಹಾಗೂ ಸುತ್ತಮುತ್ತಲಿನ ಎಲ್ಲ ಗ್ರಾಮಸ್ಥರು ಮತ್ತು ನನ್ನ ಆತ್ಮೀಯ ಎಲ್ಲ ಕಲಾವಿದರು, ನಮ್ಮ ಬಳ್ಳೂರಿನ ಹಿರಿಯರಂತ ನಾರಾಯಣಸ್ವಾಮಿಯವರಾಗ್ಬೋದು, ಮುನಿರಪ್ಪನವ್ರು ಆಗ್ಬೋದು, ವೀರಭದ್ರಪ್ಪ ಅವರು, GM ಅವರವರು, ಕಿರಣ್, ಇನ್ನೂ ಅನೇಕ ಚಂದ್ರನಾಯ್ಡು ಹೆಸರು ಹಾಕಿದ್ರೆ ಸುಮಾರಿದ್ದಾವೆ. ನನ್ನ ಹುಟ್ಟುಹಬ್ಬನ ಇಷ್ಟೊಂದು ವಿಜೃಂಭಣೆಯಿಂದ ಮಾಡಿದಂತಹ ಎಲ್ಲ ನನ್ನ ಸ್ನೇಹಿತರಿಗೆ ನನ್ನ ಪರವಾಗಿ ಧನ್ಯವಾದಗಳು ತಿಳಿಸ್ತೇನೆ. ಅದೇ ಇವರೆಲ್ಲರ ಆಶೀರ್ವಾದ ಇನ್ನೂ ಇದ್ದು
ನನಗೆ ಇನ್ನೂ ಅನೇಕ ಕಲೆ ಸೇವೆ ಮಾಡೋಕ್ಕೆ ಆ ದೇವರು ಈ ಒಂದು ರೀತಿಯಲ್ಲಿ ಎಲ್ಲರದು ಒಂದು ಆಶೀರ್ವಾದದಿಂದ ಇವತ್ತು ಹುಟ್ಟುಹಬ್ಬವನ್ನು ಸೇರಿದ್ದಾರೆ. ಎಲ್ಲರಿಗೂ ಧನ್ಯವಾದಗಳು. ನನ್ನ ಹುಟ್ಟುಹಬ್ಬಕ್ಕೆ ಬಂದು ನನ್ನನ್ನು ಹಾರೈಸಿದಂತಹ ಎಲ್ಲ ನನ್ನ ಸ್ನೇಹಿತರಿಗೆ ಮತ್ತೊಮ್ಮೆ ಧನ್ಯವಾದಗಳು.